ಆರಾಮ ಹ್ಞೂ ಕಣೆ ಆಯ್ತಾ ಏನು ಇಲ್ಲ ಇಲ್ಲ ಏನು ತೊಗೊಂಬಂತೀರ ಸರ್ ನಾವು ಇದು ಗಾಡಿ ಬಂದಿದ್ದೀವಿ ಸರ್. ಗಾಡಿ ಬಂದಿದೆ ನೋಡಿ ಸರ್ ಆಂಜನೇಯ ಸ್ವಾಮಿ. ಹೌದಾ ಇರ್ಲಿ 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 ನೋಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರ? 1,25,000 ಅವು ಅವು ನಿಮ್ಮವೇನಾ? ಅದೆಷ್ಟು? 80 ಓರಿಗಳ ಎಲ್ಲ ಓರಿಗಳೆಲ್ಲ ಇಷ್ಟೊತ್ತಿಗೆ ವ್ಯಾಪಾರ ಆಗಬೇಕಾಗಿತ್ತು ಅಂದರೆ ನಿಮ್ಮ ರೇಟಿಗೆ ಇಟ್ಟಿಲ್ಲ ಅಲ್ವಾ? ಚೆನ್ನಾಗಿದ್ದಾವೆ ರೀ. ಯಾವ ಯಜಮಾನ್ರಿ? ಮೇಲ್ಕೋಟೆ ಮಂಡ್ಯ ಡಿಸ್ಟಿಕ್. ಅಲ್ಲಿಂದ ಬಂದ್ರಾ? ಇದು ನಿಮ್ದೇನಾ? ಇದೆಷ್ಟು ರೇಟು? 70. ಇನ್ನು ಅಲ್ಲೂ ಬಂದಿಲ್ಲ ಇನ್ನು ಅಲ್ವಾ? ಯಜಮಾನ್ರಿ ನಿಮ್ಮ ಹೆಸರು? ಮಹಾದೇವ ಸ್ವಾಮಿ. ತಾಲೂಕು? ಮಂಡ್ಯ ತಾಲೂಕು. ಮಂಡ್ಯ ತಾಲೂಕಾ? ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? 20 ವರ್ಷ ಸ್ವಾಮಿ. 20 ವರ್ಷ ಅಂದ್ರೆ ನಾವು ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅದ್ರ ಆರೋಗ್ಯ ನಾವು ನೋಡ್ಕೋಬೇಕು ಅಲ್ವಾ? ಅಲ್ಲಿ ಬೆಳೆ ಏನ್ ಬೆಳಿತಾರೆ ನಿಮ್ ಕಡೆ? ನಮ್ ತವು ಭತ್ತ, ಕಬ್ಬು, ಸಾಮಂತಿ ಹೂವು, ತರಕಾರಿ ಬೆಳಿತೀವಿ. ಹೌದಾ? ಮನೆ ಮುಂದೆ ಯಾವತ್ತು ಹಳ್ಳಿ ಕಾರ್ಸ ಇರುತ್ತಾ? ಮನೆ ಮುಂದೆ ಯಾವತ್ತು ಹಳ್ಳಿ ಕಾರ್ಸ ಇಟ್ಕೋಬೇಕು. ಹಳ್ಳಿ ಕಾರ ಸಂತತಿನ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಒಂದು ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ, ಹಳ್ಳಿ ಕಾರ್ ವೃದ್ಧಿ ಆಗುತ್ತೆ ಅಲ್ವಾ? ಈ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು, ರೈತರು ಮನಸ್ಸು ಮಾಡ್ಬೇಕು ಅಲ್ವಾ? ರೈತರು ಮನಸ್ಸು ಮಾಡಿದ್ರೆ ಬೇರೆ ಯಾರು ಆಗಲ್ಲ. ಮನೆ ಮುಂದೆ ಒಂದು ಹಸ ಇರ್ಬೇಕಷ್ಟೇ. ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಆಗ್ಲಿ ಯಜಮಾನ್ರೆ, ಫೋನ್ ನಂಬರ್ ಇದೆಯಾ ನಿಮ್ದು? ಕೊಡಿ. 9980535343 ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಳ್ಳೇದಾಗ್ಲಿ. ಏನ್ ತಗೊಂಡ್ರಾ? ತಗೊಂಡ್ರಾ? ಯಾವ್ದು ತಗೊಂಡ್ರಿ? ಒಂದು ಸಣ್ಣ ಗಾಡ್ಸು. ಸಣ್ಣ ತಗೊಂಡ್ರಾ? ಪರವಾಗಿಲ್ಲ. ಅಲ್ಲಿಂದ ಬಂದಿರ ಅದೇ ರಾತ್ರಿ ಬಂದಿದ್ದೀರಾ? ಚಳಿಲಿ ಏನು ಆ ಕಡೆ ಬೆಳೆ ಏನು ಬೆಳೆ ಯಾವ್ದು? ಆ ಕಡೆ ರಾಗಿ, ಹುಳ್ಳಿ, ಭತ್ತ ಹಾಕಲ್ವಾ? ಭತ್ತ ಇಲ್ಲ. ತೊಗರಿ ಕಾಳು, ಅವರೆಕಾಳು. ಹೌದಾ? ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ? ಯಾರು ಹೇಳಿ? ದನದ ಆಯಸ್ಸು ದನದ್ದು ಎಷ್ಟು ವರ್ಷ? 20 ವರ್ಷ. 20. 20ರಿಂದ 25 ಅಂತ ಹೇಳ್ಬೋದಾ? ಅಂದ್ರೆ ನಾವ್ ಹೆಂಗ್ ನೋಡ್ಕೊಂತೀವಿ ಹಂಗೆ. ಕರೆಕ್ಟ್. ರೈಟ್. 20ರಿಂದ 25 ವರ್ಷ. ನಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ನಾವ್ ಹೆಂಗ್ ನೋಡ್ಕೊಂತೀವಿ ಅವ್ರ ಆರೋಗ್ಯವನ್ನ ನಾವು ನೋಡ್ಕೋಬೇಕು. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ.